ಅಲ್ಲ, ಶ್ರೀಮಂತರಲ್ಲಿ ಶ್ರೀಮಂತ ಈ ಜರ್ನಲಿಸಂ ಫೀಲ್ಡ್ ಅಲ್ಲಿ ಇದ್ರೆ ಅದು ನನ್ ಅದರ್ ದ್ಯಾನ್ ವಿಶ್ವೇಶ್ವರಯ್ಯ ಭಟ್. ಏನೋ ಅವನೊಬ್ಬ ಕಳ್ಳ. ಸಿದ್ದರಾಮಯ್ಯವ್ರಿಗೆ ತುಂಬಾ ಕ್ಲೋಸು. ಎಲ್ಲ 3 ಜನ ಪಾರ್ಟಿ ಅವ್ರಿಗೆ ಭಟ್ರು ಫುಲ್ ಕ್ಲೋಸ್ ಅಂತೆ. ಫುಲ್ ಕ್ಲೋಸು. ನೀವು ಹೇಳ್ಕೊಳಕ್ಕೆ ಆಗಲ್ಲ. ನಮ್ಮ ಪಬ್ಲಿಕ್ ಟಿವಿ ರಂಗಣಗಿಂತ 10 ಹೆಜ್ಜೆ ಮುಂದೆ ಹೋಗಿ ಫುಲ್ ಕ್ಲೋಸು. ಫುಲ್ ಕ್ಲೋಸು. ಎಷ್ಟು ಕ್ಲೋಸ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ ಸಿದ್ದರಾಮಯ್ಯಗೆ ಫುಲ್ ಕ್ಲೋಸು. ಡಿ ಕೆ ಶಿವಕುಮಾರ್ಗೆ ಫುಲ್ ಕ್ಲೋಸು. ಮೋದಿ ಅವ್ರಿಗೆ ಫುಲ್ ಕ್ಲೋಸು. ಅವ್ರ ಜೊತೆ ಫಾರಿನ್ ಎಲ್ಲ ಹೋಗ್ತಾರೆ ಅವರು. ಬರೀ ಫಾರಿನರ್ ತರ ಇರೋದು. ಬಾಡಿ ಮಾತ್ರ ಉತ್ತರ ಕನ್ನಡದು, ಮಿಕ್ಕಿದೆಲ್ಲ ಫಾರಿನ್, ಎಲ್ಲ ಇಂಪೋರ್ಟೆಡ್. ನಾವೆಲ್ಲ ಸಾಮಾನ್ಯ ಕರೆಯೋದು ಬಡ ಪತ್ರಕರ್ತ ಅಂತ. ಬಟ್ ಇವರು ಆ ಬಡ ಪತ್ರಕರ್ತ ಅನ್ನೋ ಹೆಸರಿಗೆ ತೇಟ್ ಉಲ್ಟಾ ಶ್ರೀಮಂತ ಹೈಫೈ ಜರ್ನಲಿಸಮ್ ಅನ್ನೋ ಏರಿಯಾದಲ್ಲಿ ತುಂಬಾ ಹೈಫೈ. ಅವ್ರು ಹಾಕೋ ಬಟ್ಟೆ ಇಂಪೋರ್ಟೆಡ್, ಅವ್ರು ಹಾಕೋ ಕನ್ನಡಕ ಇಂಪೋರ್ಟೆಡ್, ಅವ್ರು ಹಾಕೋ ಶೂ ಇಂಪೋರ್ಟೆಡ್. ಅವ್ರ ಸಂಪಾದನೆ ಮೋಸ್ಟ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಬಟ್ ಬೇಕು ಈ ಮಣ್ಣು ಉತ್ತರ ಕನ್ನಡದಿಂದ ಬಂದು ರಾಜರಾಜೇಶ್ವರಿ ನಗರದಲ್ಲಿ ಅವ್ರ ಮನೆ ನೋಡ್ಬೇಕು. ಯಾವ ಸಿಎಂ ಇವನ್ ಇವ್ರು ಯಾರೋ ನಮ್ಮ ಡಿ ಕೆ ಶಿವಕುಮಾರ್ ಕಟ್ಟಿಲ್ಲ ಅಂತ ಒಂದು ಬೃಹತ್ ಬಂಗಲೆಯನ್ನ ರಾಜರಾಜೇಶ್ವರಿ ನಗರದಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ. ಅವ್ರು ಹಾಕೋದೆಲ್ಲ ಇಂಪೋರ್ಟೆಡ್ ಎಲ್ಲ ಇಂಪೋರ್ಟೆಡ್. ಶೂಸ್ ಆಗಿರ್ಬೋದು, ಹಾಕೋ ಕ್ರೀಮ್ ಆಗಿರ್ಬೋದು, ಹಾಕೋ ಕನ್ನಡ ಆಗಿರ್ಬೋದು, ಇರೋ ಲೈಫ್ ಸ್ಟೈಲ್ ಆಗಿರ್ಬೋದು, ಭೇಟಿ ಮಾಡೋ ವ್ಯಕ್ತಿಗಳಾಗಿರ್ಬೋದು, ಇನ್ಫ್ಲೂಯೆನ್ಸ್ ವ್ಯಕ್ತಿಗಳಾಗಿರ್ಬೋದು, ಅವರ ನೆಟ್ವರ್ಕ್ ಆಗಿರ್ಬೋದು, ಸಣ್ಣ ಪುಟ್ಟ ಯಾವುದು ಮುಟ್ಟಲ್ಲ. ಅವರು ಮುಟ್ಟೋದೆಲ್ಲ ದೊಡ್ಡದೇ. ನಮಸ್ಕಾರ ಕರ್ನಾಟಕ. ಈ ಧರ್ಮಸ್ಥಳದ ಹತ್ಯಾಕಾಂಡ, ಕಿಡ್ನಾಪ್, ಅತ್ಯಾಚಾರ, ಗ್ಯಾಂಗ್ ರೇಪ್, ಕೊಲೆ ಮತ್ತು ಅಕ್ರಮವಾಗಿ ಸಮಾಧಿ ಮಾಡಿರುವ ಈ ಹೆಣಗಳ ವಿಚಾರವಾಗಿ ಬಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ. ಈ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ 99% ಕರ್ನಾಟಕ ಇದರ ತನಿಖೆ ಆಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ 1% ಏನಾದ್ರು ಮಾಡ್ಕೊಳ್ಳಿ, ನಾವು ಬ್ಲೈಂಡ್ ಆಗಿ ಆರೋಪಿಗಳಿಗೆ ನಾವು ಸಪೋರ್ಟ್ ಮಾಡೋದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಪವರ್ ಟಿವಿಯ ಆ ವ್ಯಕ್ತಿ ಇದು ಪವರ್ ಪ್ರೆಸೆಂಟೇಷನ್ ನೋಡಿದ್ರಲ್ಲ, ಎರಡನೇದಾಗಿ ಕಿರಿಕೀರ್ತಿ, ಅವನು ಯಾರೋ ವಸಂತ ಗಿಳಿಯಾರೋ. ಈಗ ಆ ಗುಂಪಿಗೆ ಸೇರುವಂತ ವ್ಯಕ್ತಿ ಒನ್ಸ್ ಅಗೇನ್ ಬರೀ ಯಾರು ಅಲ್ಲ, ಕರ್ನಾಟಕದ ತುಂಬಾ ದೊಡ್ಡ ಖ್ಯಾತಿಯ ಮೊನ್ನೆ ಪೇಪರ್ ಓಪನ್ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಮತ್ತೆ ಸಿಎಂ ಜೊತೆನೆ ತಮ್ಮನ್ನ ಜಾಸ್ತಿ ಗುಡ್ಸ್ಕೊಂಡಿರುವಂತ ವ್ಯಕ್ತಿ ಅಂತಂದ್ರೆ ಕ್ಯಾನ್ ಯು ಗೆಸ್ ಯಾರಿರ್ಬೋದು? ನಾನು ಯಾರ ಬಗ್ಗೆ ಮಾತಾಡ್ಕೊಟ್ಟಿದ್ದೀನಿ ಅಂತ? ಡೆಫಿನೆಟ್ಲಿ ವಿಶ್ವವಾಣಿ ಪತ್ರಿಕೆಯ ವಿಶ್ವೇಶ್ವರಯ್ಯ ಭಟ್ ಅವರ ಬಗ್ಗೆ ಇವತ್ತು ಮಾತಾಡಲೇಬೇಕು. 2017ರಲ್ಲಿ ಇವರು ತಮ್ಮ ವಿಶ್ವವಾಣಿ ಪತ್ರಿಕೆಯನ್ನು ತಗೊಂಡ್ಬರ್ತಾರೆ. 120 ವರ್ಷ ಹಳೆಯದು ಸಂಯುಕ್ತ ಕರ್ನಾಟಕ, 75 ವರ್ಷ ಹಳೆಯದು ಪ್ರಜಾವಾಣಿ. ಓಕೆ, ಕನ್ನಡ ಪ್ರಭಾ 1967 ಆಗಿದ್ದು. ಬಟ್ ಆದ್ರೆ ಇವರೆಲ್ಲರನ್ನೂ ಮೀರಿಸಿ ಇವರ ನೆಟ್ವರ್ಕ್, ಇವರ ಇನ್ಫ್ಲೂಯೆನ್ಸ್, ಈಸ್ ಎ ಪೊಲಿಟಿಕಲ್ ಇನ್ಫ್ಲೂಯೆನ್ಸರ್. ಯಾರು ಬೇಕು? ಸಿಎಂ ಬೇಕಾ? ನಿಮ್ಗೆ ಏನಾದ್ರು ಕೆಲಸ ಬೇಕಾ? ಈ ಸೋ ಇನ್ಫ್ಲೂಯೆನ್ಷಿಯಲ್. ಬಟ್ ಪ್ರಶ್ನೆನಪ್ಪ ಅಂತಂದ್ರೆ ಇವ್ರ ಮೇಲೆ ಒಂದಷ್ಟು ಆರೋಪಗಳಿದೆ. ಏನಂತಂದ್ರೆ ಈ ವಿಶ್ವವಾಣಿ ಪತ್ರಿಕೆದು ಅಷ್ಟು ಸರ್ಕ್ಯುಲೇಷನ್ ಇಲ್ಲ. ಇವ್ರು ಹೇಳ್ಕೊಂಡಷ್ಟು ಇಡೀ ರಾಜ್ಯದಲ್ಲಿ ಸರ್ಕ್ಯುಲೇಷನ್ ಇಲ್ಲ. ಇವ್ರ ಪತ್ರಿಕೆನ ಯಾರು ಓದಲ್ಲ. ಇವರು ಸುಮ್ಮನೆ ಟೈಮ್ ಪಾಸ್ ಗೆಲ್ಲಿ ಅಂತ ಈ ವಿಶ್ವವಾಣಿಯನ್ನ ಓಡಿಸ್ತಾ ಇದ್ದಾರೆ, ಜಸ್ಟ್ ಬಿಕಾಸ್ ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ಇಂದ ಬಂದಂತರು. ಆಮೇಲೆ ಈ ವ್ಯಕ್ತಿನಲ್ಲಿ ಇನ್ನೊಂದು ತುಂಬಾ ಆಶ್ಚರ್ಯ ಆದ ವ್ಯಕ್ತಿ ಅಂತಂದ್ರೆ, ಒಬ್ಬ ಜರ್ನಲಿಸ್ಟ್ ಅಂತಂದ್ರೆ 24 ಗಂಟೆ ದಂಗೆ ಮಾಡ್ಕೊಂಡು ಫುಲ್ ತಲೆಯೆಲ್ಲ ಕೆಡ್ಸ್ಕೊಂಡಿರ್ತಾರೆ. ಇವ್ರು ಎಷ್ಟು ಆರಾಮಾಗಿದ್ದಾರೆ ಅಂತಂದ್ರೆ 100ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಾಡಿದ್ದಾರೆ. ನನಗೆ ಡೌಟ್ ಏನು ಅಂತಂದ್ರೆ, ಈ ಕಡೆ ಜರ್ನಲಿಸಂ ಮಾಡ್ತಾ ಇದ್ರ ಅಥವಾ ದೇಶಗಳನ್ನ ಸುತ್ತೋಡ್ತಾ ಇದ್ದಂತ. ಓಕೆ, ಈ ಕಡೆ ಜರ್ನಲಿಸಂ ಮಾಡ್ಕೊಂಡು ದೇಶ ಸುತ್ತೋಣ, ಜರ್ನಲಿಸಂ ಮಾಡ್ಕೊಂಡು ದೇಶ ಸುತ್ತಕೊಂಡು 97 ಕೃತಿಗಳನ್ನ ಪಬ್ಲಿಷ್ ಮಾಡಿದ್ದಾರೆ. ಇಸ್ ಇಟ್ ಪಾಸಿಬಲ್? ವಿಶ್ವೇಶ್ವರಯ್ಯ ಭಟ್ರು ಸೂಪರ್ ಹ್ಯೂಮನ್, ಅಷ್ಟೊಂದು ಪವರ್ ಇದೆಯಾ? 100ಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಕೊಂಡು ಒಬ್ಬ ನಾವೆಲ್ಲ ಸಾಮಾನ್ಯ ಕರೆಯೋದು ಬಡ ಪತ್ರಕರ್ತ ಅಂತ. ಬಟ್ ಇವರು ಆ ಬಡ ಪತ್ರಕರ್ತ ಅನ್ನೋ ಹೆಸರಿಗೆ ತೇಟ್ ಉಲ್ಟಾ ಶ್ರೀಮಂತ ಹೈಫೈ ಜರ್ನಲಿಸಮ್ ಅನ್ನೋ ಏರಿಯಾದಲ್ಲಿ ತುಂಬಾ ಹೈಫೈ. ಅವ್ರು ಹಾಕೋ ಬಟ್ಟೆ ಇಂಪೋರ್ಟೆಡ್, ಅವ್ರು ಹಾಕೋ ಕನ್ನಡಕ ಇಂಪೋರ್ಟೆಡ್, ಅವ್ರು ಹಾಕೋ ಶೂ ಇಂಪೋರ್ಟೆಡ್. ಅವ್ರ ಸಂಪಾದನೆ ಮೋಸ್ಟ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಬಟ್ ಪ್ರಶ್ನೆನಪ್ಪ ಅಂತಂದ್ರೆ 2016ರಲ್ಲಿ ಇವರ ವಿಶ್ವವಾಣಿಯನ್ನ ಕರ್ನಾಟಕ ಕೊಡ್ತಾರೆ. ಬಟ್ ಇಡೀ ರಾಜ್ಯದಲ್ಲಿ ಇದರ ಸರ್ಕ್ಯುಲೇಷನ್ ಆಗಬೇಕು. ಹೆಚ್ಚು ಕಡಿಮೆ ಪ್ರಜಾವಾಣಿದು 25 ಲಕ್ಷ ಪತ್ರಿಕೆಗಳು ಪ್ರತಿದಿನ ಪ್ರಿಂಟ್ ಆಗುತ್ತೆ. ಇವ್ರದ್ದು ಆ ಮಟ್ಟದಲ್ಲಿ ಇಲ್ಲೇ ಇಲ್ಲ. ಯಾರು ಹೇಳಿದ ಪ್ರಕಾರ ಪ್ರಜಾವಾಣಿಯ 5% ಸರ್ಕ್ಯುಲೇಷನ್ ಇಲ್ಲ. ಬಟ್ ಇವ್ರ ಇನ್ಫ್ಲೂಯೆನ್ಸ್, ಇವರ ತಾಕತ್ತು, ಇವರ ನೆಟ್ವರ್ಕ್ ಹೆಂಗಿದೆ ಅಂತಂದ್ರೆ 120 ವರ್ಷ ಪತ್ರಿಕೆ ಮಾಡ್ಕೊಂಡ್ರು ಕೂಡ ಇವ್ರ ಮುಂದೆ ವೇಸ್ಟ್ ಅನ್ನೋ ಮಟ್ಟದಲ್ಲಿ ಈ ವಿಶ್ವೇಶ್ವರಯ್ಯ ಭಟ್ ಅವರ ಇನ್ಫ್ಲೂಯೆನ್ಸ್ ಇದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ಕ್ಯುಲೇಷನ್ ಇಲ್ಲದಂತ ವಿಶ್ವವಾಣಿಗೆ ಇವರು ಸರ್ಕಾರದಿಂದ ಈಕ್ವಲ್ ಟು ಪ್ರಜಾವಾಣಿ, ಈಕ್ವಲ್ ಟು ಸಂಯುಕ್ತ ಕರ್ನಾಟಕ, ಈಕ್ವಲ್ ಟು ಸಂಜಯವಾಣಿ, ಈಕ್ವಲ್ ಟು XYZ 75 ವರ್ಷ 100 ವರ್ಷ ಇರುವಂತ ಪತ್ರಿಕೆಗಳ ಮಟ್ಟದಲ್ಲಿ ಸರ್ಕಾರದಿಂದ ಅಡ್ವರ್ಟೈಸ್ಮೆಂಟ್ ತಗೊಳ್ತಾರೆ. ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಹಣ ಬರುತ್ತೆ ಸರ್ಕಾರದಿಂದ. ಬಟ್ ಇವ್ರದ್ದು ಸರ್ಕ್ಯುಲೇಷನ್ ಇಲ್ಲ. ಪ್ರತಿ ವರ್ಷ ಯಾವುದೇ ಪತ್ರಿಕೆ ಆಗಿರಲಿ ABC ರಿಪೋರ್ಟ್ ಅಂತ ಕೊಡಬೇಕಾಗುತ್ತೆ. ABC ರಿಪೋರ್ಟ್ ಅಂತಂದ್ರೆ ಆಡಿಟ್ ಬ್ಯೂರೋ ಸರ್ಕ್ಯುಲೇಷನ್ ಅಂತ. ABC ಅಂತಂದ್ರೆ ಪ್ರತಿ ವರ್ಷ ವಾರ್ತಾ ಇಲಾಖೆಗೆ ಎಷ್ಟು ಸರ್ಕ್ಯುಲೇಷನ್ ಆಗಿದೆ, ಎಷ್ಟು ಸರ್ಕಾರದಿಂದ ಸ್ಪಾನ್ಸರ್ ಆಗಿದೆ, ಎಷ್ಟು ಪ್ರಿಂಟ್ ಮಾಡಿದರೆ, ಎಷ್ಟು ಕರೆಂಟ್ ಬಿಲ್ ಕಟ್ಟಿದ್ದಾರೆ, ಎಷ್ಟು ಬಣ್ಣ ತಂದಿದ್ದಾರೆ, ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ, ಎಷ್ಟು ಪೇಪರ್ ಇಂಪೋರ್ಟ್ ಆಗಿದ್ದಾರೆ. ಈಗ ಇವ್ರು ಹೇಳೋ ಪ್ರಕಾರ ವಿಶ್ವವಾಣಿ ಯಾವ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡ್ತಾರೆ ಇವರು ಅಂತಂದ್ರೆ, ಹೆಚ್ಚು ಕಡಿಮೆ ಪ್ರಜಾವಾಣಿ 25 ಲಕ್ಷ ಸರ್ಕ್ಯುಲೇಷನ್ ಮಾಡೋ ಪ್ರಜಾವಾಣಿ ವಿಜಯ ಕರ್ನಾಟಕ ಈ ಲೆವೆಲ್ಗೆ ಪ್ರೊಜೆಕ್ಟ್ ಮಾಡ್ಕೊಂತಾರೆ. ಮಾತ್ರ ಅವ್ರ ಓನರ್ಗಳು ಯಾವುದೇ ಸಿಎಂ ಹತ್ರ ಅವ್ರ ಕಾಣಿಸ್ಕೊಳ್ಳಲ್ಲ. ಬಟ್ ಈ ವ್ಯಕ್ತಿ ಸದಾ
ತಾನು ಇನ್ಫ್ಲೂಯೆನ್ಷಿಯಲ್ ಮತ್ತೆ ಆ ವ್ಯಕ್ತಿ ಇರೋ ಜಾಗದಲ್ಲೂ ಕೂಡ ಇನ್ಫ್ಲೂಯೆನ್ಸ್ ವ್ಯಕ್ತಿಗಳ ಜೊತೆ ಸಿಎಂ ಪಿಎಂ ಇದೇ ರೀತಿ ವ್ಯಕ್ತಿಗಳ ಜೊತೆ ಈ ವ್ಯಕ್ತಿ ಓಡಾಡ್ತಾರೆ. ದಟ್ಸ್ ಉತ್ತರ ಕನ್ನಡದಿಂದ ಬೆಂಗಳೂರಿಗೆ ಖಾಲಿ ಕೈಯಲ್ಲಿ ಬಂದಂತ ಜರ್ನಲಿಸ್ಟ್ ವಿಶ್ವೇಶ್ವರಯ್ಯ ಭಟ್ರು ಕಳೆದ 30 ವರ್ಷದಲ್ಲಿ ಬೆಳೆದಂತ ರೀತಿ ಇದೆಯಲ್ಲ, ಅಮೇಸಿಂಗ್. ಯಾರು ಊಹೆ ಮಾಡಕ್ಕೆ ಆಗದ್ದೇ ಇಲ್ಲ, ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಷ್ಟು ದೇಶ ನೋಡಿದರೆ ಅವ್ರು ಹಾಕೋ ಪ್ಲೇಸ್ ಅಲ್ಲ, ಶ್ರೀಮಂತ ಒಬ್ಬ ಫೀಲ್ಡ್ ಅಲ್ಲಿ, ಈ ಜರ್ನಲಿಸಂ ಫೀಲ್ಡ್ ಅಲ್ಲಿ ಇದ್ರೆ ಅದು ನನ್ ಅದರ್ ದ್ಯಾನ್ ವಿಶ್ವೇಶ್ವರಯ್ಯ ಭಟ್. ಇವ್ರು ಯಾಕೆ ನನ್ನ ಕಣ್ಣಿಗೆ ಬಿದ್ದು ಅಂತ ಅದನ್ನೇ ಹೇಳ್ತೀನಿ. ಧರ್ಮಸ್ಥಳದ ಇಷ್ಟು ದೊಡ್ಡ ಹತ್ಯಾಕಾಂಡ ನಡೀತಾ ಇರ್ಬೇಕಾದ್ರೆ ಜನ ಎಲ್ಲ ಬೇಜಾರಾಗಿರ್ಬೇಕಾದ್ರೆ ಈ ವ್ಯಕ್ತಿ ಒಂದು ಕೆಲಸ ಮಾಡ್ತಾರೆ. ತಮ್ಮ 97ನೇ ಬುಕ್ ಅನ್ನ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ಯಾರು ಇರ್ಬೋದು ಹೇಳಿ? ಎಷ್ಟು? ಬಸವರಾಜ ಬೊಮ್ಮಾಯಿ, ನಮ್ಮ ಬೆಳ್ಳಿ ಬಸವರಾಜ ಬೊಮ್ಮಾಯಿ ಕೈ ಅವ್ರಿರ್ತಾರೆ. ಜೊತೆಯಲ್ಲಿ ಭೈರಪ್ಪನವರು. ಇನ್ನೊಬ್ರು ಶಾಕಿಂಗ್, ಧರ್ಮಸ್ಥಳದ ವೀರೇಂದ್ರ ಜೈನ್ ಅಲಿಯಾಸ್ ವೀರೇಂದ್ರ ಹೆಗಡೆ ಅವರು, ಅವರ ಕೈಯಲ್ಲಿ ಈ ವ್ಯಕ್ತಿ ಇವತ್ತು ಬುಕ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪಟ್ಟಣ ಹತ್ತಿ ಉರಿಬೇಕಾದ್ರೆ ಶೆಟ್ಟಿ ಮಲ್ಕಂಡೆ ಇದ್ದಂತೆ ಕರ್ನಾಟಕದಲ್ಲಿ ಅತ್ಯಾಚಾರ ಒಬ್ಬ ಜರ್ನಲಿಸ್ಟ್ ಆಗಿ ಸಾಮಾಜಿಕ ಜವಾಬ್ದಾರಿ ಇರಬೇಕಾದಂತ ವಿಶ್ವೇಶ್ವರಯ್ಯ ಭಟ್ರು, ನೀವು ಮಾಡ್ಕೊಂಡ್ರೆ ಐ ಆಮ್ ಡಿಫರೆಂಟ್ ಮ್ಯಾನ್, ನಾನು ಡಿಫರೆಂಟ್ ಮ್ಯಾನ್ ನೋಡ್ರಿ, ಕೇರೇ ಇಲ್ಲ. ಧರ್ಮಸ್ಥಳದ ಬೀಂಗ್ ಎ ರಿಪೋರ್ಟರ್ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು. ಈ ಮಣ್ಣು ಉತ್ತರ ಕನ್ನಡದಿಂದ ಬಂದು ರಾಜರಾಜೇಶ್ವರಿ ನಗರದಲ್ಲಿ ಅವ್ರ ಮನೆ ನೋಡಬೇಕು. ಯಾವ ಸಿಎಂ ಇವನ್ ಇವ್ರು ಯಾರೋ ನಮ್ಮ ಡಿ.ಕೆ. ಶಿವಕುಮಾರ್ ಕಟ್ಟಿಲ್ಲ ಅಂತ ಒಂದು ಬೃಹತ್ ಬಂಗಲೆಯನ್ನ ರಾಜರಾಜೇಶ್ವರಿ ನಗರದಲ್ಲಿ ಮನೆ ಕಟ್ಟಿಕೊಂಡಿದ್ರೆ ಬರೀ ಕೈಯಲ್ಲಿ ಬಂದಂತ ಉತ್ತರ ಕನ್ನಡದಿಂದ ಬಂದಂತ ವಿಶ್ವೇಶ್ವರಯ್ಯ ಭಟ್ರು ಇವತ್ತು ಅವರು ಬೆಳೆದಿರೋ ರೀತಿ ಇದೆಯಲ್ಲ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಎಷ್ಟು ನೈತಿಕತೆ, ಎಷ್ಟು ಮೊರಾಲಿಟಿ, ಎಲ್ಲ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸದಾ ಫಾರಿನ್ ಅಲ್ಲಿ ತಂಗುವಂತ ವಿಶ್ವೇಶ್ವರಯ್ಯ ಭಟ್ರು, ಸದಾ ಇಂಪೋರ್ಟೆಡ್ ಲೈಫ್ ನ ಲಕ್ಸುರಿ ಲೈಫ್ ನ ಲೀವ್ ಮಾಡೋ ಭಟ್ರು ವಿಶ್ವೇಶ್ವರಯ್ಯ ಭಟ್ರು 97 ಬುಕ್ ಬರೆದಿದ್ದಾರಂತೆ. ಇಷ್ಟು ಸಮಯ ಸಿಗ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದೇ ನಮ್ಮದೊಂದು ದೊಡ್ಡ ಪ್ರಶ್ನೆ. ದಯಮಾಡಿ ವಿಶ್ವೇಶ್ವರಯ್ಯ ಭಟ್ ಅವ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ, ಪಾಸಿಟಿವ್ ನೆಗೆಟಿವ್ ಏನೇ ಇದ್ರು ಕೂಡ ದಯಮಾಡಿ ಅಲ್ಲಿ ಪೋಸ್ಟ್ ಮಾಡಿ. ಯಾಕಂತಂದ್ರೆ ಇದು ಸಾಮಾಜಿಕ ಆಡಿಟ್. ಸಿದ್ದರಾಮಯ್ಯವ್ರಿಗೆ ತುಂಬಾ ಕ್ಲೋಸ್, ಎಲ್ಲ 3 ಜನ ಪಾರ್ಟಿ ಅವರಿಗೆ ಭಟ್ ಫುಲ್ ಕ್ಲೋಸ್ ಅಂತೆ. ಫುಲ್ ಕ್ಲೋಸ್. ನೀವು ಹೇಳ್ಕೊಳಕ್ಕೆ ಆಗಲ್ಲ. ನಮ್ಮ ಪಬ್ಲಿಕ್ ಟಿವಿ ರಂಗಣಗಿಂತ 10 ಹೆಜ್ಜೆ ಮುಂದೆ ಹೋಗಿ ಫುಲ್ ಕ್ಲೋಸ್. ಎಷ್ಟು ಕ್ಲೋಸ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ, ಸಿದ್ದರಾಮಯ್ಯಗೆ ಫುಲ್ ಕ್ಲೋಸ್, ಡಿ.ಕೆ. ಶಿವಕುಮಾರ್ಗೆ ಫುಲ್ ಕ್ಲೋಸ್, ಮೋದಿ ಅವರಿಗೆ ಫುಲ್ ಕ್ಲೋಸ್. ಅವ್ರ ಜೊತೆ ಫಾರಿನ್ ಎಲ್ಲ ಹೋಗ್ತಾರೆ. ಅವರು ಬರೀ ಫಾರಿನರ್ ತರ ಇರೋದು, ಬಾಡಿ ಮಾತ್ರ ಉತ್ತರ ಕನ್ನಡದು, ಮಿಕ್ಕಿದೆಲ್ಲ ಫಾರಿನ್, ಎಲ್ಲ ಇಂಪೋರ್ಟೆಡ್. ಇವ್ರು ಯೂಸ್ ಮಾಡೋದೆಲ್ಲ ಇಂಪೋರ್ಟೆಡ್. ಏನೇನು ಅಂತ ಕೇಳಬೇಡಿ. ಅವ್ರು ಹಾಕೋ ಶೂಸ್, ಸಾಕ್ಸು, ಬಟ್ಟೆ, ಪರ್ಫ್ಯೂಮು, ಗ್ಲಾಸು, ಬಟ್ಟೆ, ಕರ್ಚೀಫು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಎಲ್ಲ ಇಂಪೋರ್ಟೆಡ್. ಇವ್ರದ್ದು ಎಲ್ಲ ಇಂಪೋರ್ಟೆಡ್. ಬಡ ಜರ್ನಲಿಸ್ಟ್ ಅನ್ನೋ ಒಂದು ಲೇಬಲ್ ನ ಕಿತ್ತು ಬಿಸಾಕದಂತ ಏಕೈಕ ವ್ಯಕ್ತಿ ಕರ್ನಾಟಕದಲ್ಲಿ ಅದು ವಿಶ್ವೇಶ್ವರಯ್ಯ ಭಟ್ರು.